ಕ್ರಾಕರಿ ಯೂನಿಟ್ ಇದೆ ಸರ್ ಇಲ್ಲಿ. ಸೊ ಇದು ಮತ್ತೆ ಪ್ರೊಫೈಲ್ ಶಟರ್ಸ್ ಕೊಟ್ಟಿದ್ದೀವಿ, ಒಳಗಡೆ ವುಡನ್ ಥೀಮ್ ಕೊಟ್ಟಿದ್ದೀವಿ ಸರ್ ಒಳಗಡೆ. ಯಾಕಂದ್ರೆ ಗ್ಲಾಸ್ ಶೆಲ್ಫ್ಸ್ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳಿ, ಮತ್ತೆ ಗ್ಲಾಸ್ ಶಟರ್ಸ್. ಸೊ ಎರಡು ಕಡೆ ಪ್ರೊಫೈಲ್ ಲೈಟ್ ಬರೋದ್ರಿಂದ ವುಡನ್ ಲ್ಯಾಂಪ್ಸ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಕಿಚನ್ ಪ್ಯಾನಲಿಂಗ್ ಮಾಡಿದಿರಲ್ವಾ ಇಲ್ಲಿ? ಹೌದು ಸರ್, ಕಿಚನ್ ಪ್ಯಾನಲಿಂಗ್ ಮಾಡಿದ್ದೀವಿ. ಆಕ್ಚುಲಿ ಇಲ್ಲಿ ಇನಿಷಿಯಲಿ ಬ್ರೇಕ್ಫಾಸ್ಟ್ ಕೌಂಟರ್ ಐಡಿಯಾ ಇತ್ತು, ಮತ್ತೆ ಸ್ಪೇಸ್ ಕಮ್ಮಿ ಆಗ್ಬಿಡುತ್ತೆ ಅಂತ ಅದನ್ನ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡಿದ್ರು ಕ್ಲೈಂಟ್. ಅದರಿಂದ ಲೈಟ್ಸ್ ಈ ಥರ ಬಿಟ್ಬಿಟ್ಟಿದ್ವಿ ಆಲ್ರೆಡಿ. ಸೊ ಅದ್ರ ಮೇಲೆ ಡೆಕೋರ್ ಲೈಟ್ ಕೊಟ್ಟಿದ್ವಿ. ಆ ಕಡೆಗೂ ರೂಮ್ ಎಂಟ್ರೆನ್ಸ್ ಇದೆ ಇಲ್ಲೊಂದು. ಸೊ ಮತ್ತೆ ಅಲ್ಲೊಂದು ವ್ಯಾನಿಟಿ ಇದೆ. ಸೊ ಆ ವ್ಯಾನಿಟಿಗೂ ಪ್ಯಾನಲಿಂಗ್ ಬೇಕಿತ್ತು, ವುಡನ್ ಪ್ಯಾನಲಿಂಗ್. ಅದಕ್ಕೆ ಅದು ಸಪರೇಟ್ ಆಗಿ ಮಾಡಿದ್ವಿ ಸರ್. ಯಾಕೆ ಮೇಡಮ್ ನ ಕರೆದು ಬಿಡಬಾರ್ದು ಎಕ್ಸ್ಪ್ಲೇನ್ ಮಾಡೋದಕ್ಕೆ? 100% ಸರ್. ಸೊ ಪ್ಯಾರಲಲ್ ಕಿಚನ್ ಇದು. ಸೊ ಇನ್ನೊಂದು ಹೈಲೈಟ್ ಏನಂದ್ರೆ ಈ ಕಿಚನ್ ಅಲ್ಲಿ ಆಲ್ಮೋಸ್ಟ್ 10 ಟ್ಯಾಂಡಮ್ ಬಾಕ್ಸಸ್ ಯೂಸ್ ಮಾಡಿದ್ವಿ ಸರ್. 10 ಟ್ಯಾಂಡಮ್ ಬಾಕ್ಸ್ ಇದೆಯಾ? ಓ ಮೈ ಗಾಡ್. ನಮ್ಮ ಜೊತೆ ಮನೆ ಓನರ್ ಆಗಿರುವಂತ ಶೋಭಾ ಮೇಡಮ್ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ನೀವೇ ಬಂದ್ಬಿಟ್ಟು, ನಾನು ಚೆನ್ನಾಗಿದ್ದೀನಿ, ನೀವೇ ಬಂದ್ಬಿಟ್ಟಿದ್ದೀರಾ ಇವತ್ತು ಫೀಲ್ಡ್ಗೆ ಭಾರ್ಗವ್ ಸರ್ ಬದಲು. ಸೊ ನೀವು ಹೇಳಿ, ಲೈಕ್ ಫಸ್ಟ್ ಕಲರಿಂದ ಬಂದ್ಬಿಡೋಣ. ಕಲರ್ ಚಾಯ್ಸ್ ಹೇಗೆ ಮಾಡಿದ್ರಿ ಆ್ಯಂಡ್ ಹೌ ಕಾಂಬಿನೇಷನ್ ಹೇಗೆ ಅದನ್ನು ಸೆಲೆಕ್ಟ್ ಮಾಡಿದ್ರಿ? ವಾಟ್ ಈಸ್ ಯುವರ್ ಫೇವ್ರೆಟ್? ನನ್ನ ಫೇವ್ರೇಟ್ ಅಂತಲ್ಲ, ಬಿಕಾಸ್ ಕಿಚನ್ ವಾಸ್ ಲಿಟಲ್ ಲೈಟ್ ಲಿಟೆಡ್. ಲೈಟ್ ತುಂಬಾ ಇರಲಿಲ್ಲ ನಂಗೆ ಇಲ್ಲಿಗೆ. ಓಕೆ. ಸೊ ನಾನು ಲೈಟರ್ ಶೇಡ್ಸ್ ಹೋದ್ರೆ ಸ್ವಲ್ಪ ಬ್ರೈಟ್ ಆಗಿರುತ್ತೆ ಅಂತ, ಸೊ ಲೈಟರ್ ಶೇಡ್ ಹೋದ್ರೆ. ಓಕೆ. ವೈಟು ಹೋಗ್ಬೋದಾಗಿತ್ತು, ಬಟ್ ಐ ಡಿಂಟ್ ವಾಂಟೆಡ್ ಸಮ್ ಕಲರ್ಸ್ ಐ ವಾಂಟೆಡ್. ಸೊ ಅದಕ್ಕೆ ಈ ಕಲರು ಪ್ಲಸ್ ವೈಟ್ ಇಲ್ಲ ಕಾಂಬಿನೇಷನ್ ಹೋದೆ ನಾನು. ಇದ್ರ ಹೆಸರೇನು? ವಾಟ್ ಇಸ್ ದ ಕಲರ್ ಆಫ್ ಇದ್ರ ಹೆಸರು? ಐ ಫೈಂಡ್ ಇಟ್ ಇಸ್ ಅ ಪಿಸ್ತಾ ಗ್ರೀನ್, ಲೈಟರ್ ಪಿಸ್ತಾ ಗ್ರೀನ್ ಮೈಟ್ ಬಿ. ಓಕೆ. ಸೆಕ್ಷನ್ ವೈಸ್ ಅಂತಂದ್ರೆ ಹೇಗೆ ಸೆಲೆಕ್ಟ್ ಮಾಡಿದ್ರಿ? ಏನೇನು ಬೇಕು ನಿಮಗೆ? ನನಗೆ ಎಲ್ಲ ಟ್ಯಾಂಡಮ್ ಬಾಕ್ಸಸ್ ಬೇಕು, ಬಿಕಾಸ್ ಐ ವಾಸ್ ಯೂಸ್ ಟು ಟ್ಯಾಂಡಮ್ಸ್. ಸೊ ಎಲ್ಲ ಭಾರ್ಗವ್ ಅವ್ರಿಗೆ ಹೇಳಿದೆ ನಂಗೆ ಎಲ್ಲ ಟ್ಯಾಂಡಮ್ ಬಾಕ್ಸಸ್ ಬೇಕು ಅಂತ. ಸೊ ಹಿ ಸೆಡ್ ಫೈನ್. ಆಮೇಲೆ ನಂಗೆ ಎಲ್ಲ ಪ್ರೊಫೈಲ್ ವಿತ್ ಬ್ಲ್ಯಾಕ್ ಗ್ಲಾಸಸ್ ವಿತ್ ಇನ್ಸೈಡ್ ಗ್ಲಾಸ್ ಪಾರ್ಟಿಷನ್ಸ್ ಬೇಕು ಅಂತ ಕೂಡ ಹೇಳಿದ್ದೆ, ಸ್ಪೆಸಿಫಿಕೇಶನ್ಸ್. ಸೊ ಅವ್ರು ಹಂಗೆ ಮಾಡಿಕೊಟ್ಟಿದ್ದಾರೆ. ಅಂಡ್ ಈ ಗ್ಲಾಸು ಅಷ್ಟೇ, ಈ ಗ್ಲಾಸ್ ನನಗೆ ಬೇಕಾಗಿತ್ತು. What is this glass actually? This is a glass, and it accentuates the kitchen actually. So I had only the plan of this. He said ishtu doddadikku one glass barolla anta. So we joined, we both of us thought something and then we did it. And it's come out really good. Glass is very easy to clean, sir. Clean anta I always feel it. Okay. Tell me about the kelagade cabinets. Enen bandide illi? Idu nandu ella tandems idu. These all tandems, huh? Yes. ಇದು ನನಗೆ ಐ ವಾಂಟೆಡ್ ವಿಕರ್ ಬಾಸ್ಕೆಟ್ ಇನ್ ಅ ಡಿಫ್ರೆಂಟ್ ವೇ. ಓಕೆ. ಸೊ ಇದು ಡ್ರಾಯರ್ ತರ ಮಾಡಿಸಿ ವಿ ಹ್ಯಾವ್ ಪುಟ್ ಅ ಸಿಂಗ್ ಹಿಯರ್. ಸೊ ಇಲ್ಲಿ ತಗೊಂಡ್ಬಂದ್ರಿ ಅದ್ವಾ? ಹೌದು. ಇನ್ನು ನಾವು ಅವ್ರಿಗೆ ಹೇಳಿ I showed the design and I wanted it in this way. So this is new design ಮಾಡಿರೋದು ಇದೆ actually. Very nice. All of my kitchen is my design. You design and I executed it in a very nice way. Very nice. ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಇದ್ದಿದ್ದನ್ನ ಆಕ್ಚುअली ಆಗಿ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಟ್ರಾ? ಮಾಡಿದ್ದಾರೆ, 100% ಮಾಡಿದ್ದಾರೆ. ನೋಡಿ ಸರ್. ಓಕೆ. ಹ್ಯೂಜ್ ಟ್ಯಾಂಡಮ್ ಅಲ್ವಾ ಇದು ಆಕ್ಚುअली? ನಂದು ಎಲ್ಲ ಹ್ಯೂಜ್ ಟ್ಯಾಂಡಮ್ಸ್ ಕೊಟ್ಟಿದ್ದಾರೆ. Only these two tandems are small. ಕಟ್ಲರಿ ಬಿಕಾಸ್ ಕಟ್ಲರಿ. ಆಮೇಲೆ ಇದು ಅಷ್ಟೇ, otherwise it's all huge. ಓಕೆ. ಕಪ್ ಅಂಡ್ ಸಾಸರ್ಗೋಸ್ಕರ ಸ್ಮಾಲ್ ಬಿಟ್ಕೊಂಡ್ರೆ. ಓಕೆ. ಇಲ್ಲೇನು ಬರ್ತಾ ಇದೆ? ವಾಟ್ ಇಸ್ ಇಲ್ಲಿ ಇಟ್ಸ್ ಜಸ್ಟ್ ಸ್ಮಾಲ್ ಕ್ಯಾಬಿನೆಟ್ ಟೈಪ್. ಶೆಲ್ಫ್ಸ್ ಓನ್ಲಿ ಅಲ್ವಾ ಇಲ್ಲಿ? ಓಕೆ. ಆತರ ನಂಗೆ ಎರಡೋ ಮೂರೋ ಬಂದಿದೆ ಶೆಲ್ಫ್ ಅಷ್ಟೇ. ಅದರ್ವೈಸ್ ಇಟ್ಸ್ ಆಲ್ ಟ್ಯಾಂಡಮ್ಸ್. ದಿಸ್ ಇಸ್ ಆಲ್ಸೋ ಎ ಯೂನಿಕ್ ಥಿಂಗ್. ಇದು ತುಂಬಾ ಯೂನಿಕ್ ಆಗಿದೆ ಆಕ್ಚುಲಿ. ಐಲ್ಯಾಂಡ್ ತರ ಬಂದಿದೆ ಮಧ್ಯದಲ್ಲಿ. ಓಕೆ. ದಿಸ್ ಐ ವಾಂಟೆಡ್ ಇಟ್ ಅಂಡ್ ಹಿ ರಿಯಲಿ ಡಿಡ್ ಇಟ್. ಇದು ನಾನು ಅನ್ಕೊಂಡ ಹಾಗೆ ಬಂದಿದೆ ಇದು. ಓಕೆ. ವೆರಿ ನೈಸ್. ಇದು ತಿರ್ಗಾ ಅದೇ ಪ್ರೊಫೈಲ್ಸ್ ವೇರ್ ಐ ಕ್ಯಾನ್ ಕೀಪ್ ದಿ ಯೂಶುವಲ್ ಗ್ಲಾಸ್. ಓಕೆ. ಎವ್ರಿಡೇ ಗ್ಲಾಸ್ ವೇರ್ ಏನ್ ಯೂಸ್ ಮಾಡ್ತೀನೋ ಅದನ್ನ ಇಲ್ಲಿ ಇಟ್ಕೊಂಡಿರ್ತೀನಿ. ಓಕೆ. ವೆರಿ ನೈಸ್. ಅಂಡ್ ಮೈ ಶುಗರ್ ಟೀ ಅಂಡ್ ಆಲ್ ದಿಸ್ ಕಮ್ ಹಿಯರ್. ಇದರಲ್ಲಿ ಇಲ್ಲೇ ಬಂದ್ಬಿಡುತ್ತೆ ನಿಮಗೆ. ಹ್ಯಾಂಡಿ, ಒಂತರ ಹ್ಯಾಂಡಿ ಅಲ್ವಾ ಇದು? ವೆರಿ ಮಚ್ ಹ್ಯಾಂಡಿ ಸೆಕ್ಷನ್ ಅಂತ ಹೇಳ್ಬೋದು. ಹ್ಯಾಂಡಿ ಸೆಕ್ಷನ್ ಅಂತ ಅನ್ಕೋಬಹುದು. ಕರೆಕ್ಟ್. ಅಂಡ್ ದಿಸ್ ಅಗೇನ್ ಮೈ ಹೋಲ್ ಆಫ್ ದಿ ಸ್ಪೈಸಸ್. ನಂದು ಬೇಳೆ ಇದು ಸ್ಪೈಸ್ ರ್ಯಾಕ್. ಓಕೆ. ವೆರಿ ನೈಸ್. ಅಂಡ್ ಹಿಯರ್ ವಾಟ್ ಎವರ್ ಐ ಕ್ಯಾನ್ ಡೂ ಇಟ್, ಐ ಮೀನ್ ವಾಂಟೆಡ್ ಟು ಡೂ ಇಟ್, ಐ ಹ್ಯಾವ್ ಡನ್ ಇಟ್. ಇನ್ನ ಸ್ವಲ್ಪ ಜೋಡಿಸ್ಕೋಬೇಕು, because we just shifted. ಓಕೆ. ಕೌಂಟ್ ಟಾಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಇಲ್ಲೆಲ್ಲ ಯಾವ ತರ ಆರ್ಗನೈಸ್ ಮಾಡಿದ್ದೀರಾ, ಏನೇನು ಇಟ್ಕೊಂಡಿದ್ದೀರಾ? ನಾನು ಒಂದು 4 burners ಗ್ಯಾಸ್. ಐ ಡಿಡ್ಂಟ್ ವಾಂಟ್ ಟು ಟೇಕ್ ಇಟ್ ಡೌನ್. ಚಿಮ್ನಿ ನೈಸ್ ಒನ್, ಗ್ಲೆನ್ ಚಿಮ್ನಿ ಹಾಕ್ಸ್ಕೊಂಡೆ. ಓಕೆ. ಅಂಡ್ ದಿಸ್ ಯೂಶುವಲಿ ಐ ಯೂಸ್ ಮೋರ್ ಆಫ್ ದಿಸ್ ದ್ಯಾನ್ ಗ್ಯಾಸ್. ಜಾಸ್ತಿ ಯೂಸ್ ಮಾಡ್ತೀರಾ ಇದನ್ನ? ವೆರಿ ಯೂಸಬಲ್. ಹ್ಯಾಂಡಿ. ಓಕೆ. ಸೊ ದಿಸ್ ಕಲರ್ ನೀವು ಇದು ಬ್ಲಾಕ್ ಬೇಕಂತ ಇನ್ಸಿಸ್ಟ್ ಮಾಡಿದ್ರಾ ಅಥವಾ ಬೇರೆ ಕಲರ್? ಇಲ್ಲ ಸರ್, ನಂಗೆ ಬ್ಲಾಕ್ ಬೇಕಾಗಿತ್ತು, ಬಿಕಾಸ್ ದ ಕಾಂಬಿನೇಷನ್ ಗೋಸ್ ವೆಲ್. ಗ್ರೀನ್, ವೈಟ್ ಅಂಡ್ ದೆನ್ ನಂದು ಇದೆಲ್ಲ ಗ್ರೀನ್ ಬ್ಲಾಕ್ ಇದೆಯಲ್ಲ, ಸೊ ಇಟ್ ಗೋಸ್ ವೆಲ್. Yes. Tell me about the rolling shutter. Rolling shutter. This is the most useful thing for me. Nimge use agutta? I gave this idea. Yes. Okay. Very nice. All my electric gadgets will be here. And I'll idu hinge idunna
ಮಾಡ್ಕೊಂಡು ಇದು ಹೊರಗಡೆ ಬರುತ್ತಾ? ಎಸ್, ಓಕೆ, ಇದು ಯೂಸ್ಫುಲ್ ಆಯ್ತು ನಿಮ್ಗೆ? ವೆರಿ ಯೂಸ್ಫುಲ್. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೀನಿ. ಹೌದು. ಆಮೇಲೆ ಇಲ್ಲೇ ಎಲೆಕ್ಟ್ರಿಕ್ ಪಾಯಿಂಟ್ ಇದ್ರೆ ಅದನ್ನ ತಗೊಂಡು ಹೊರಗಡೆ ಮಾಡ್ಬೇಕಾಗಿಲ್ಲ, ಇಲ್ಲೇ ಮಾಡಿ ಯೂಸ್ ಮಾಡ್ಬಿಟ್ಟು ಹಿಂಗ್ ತಳ್ಬಿಟ್ರೆ ಇಟ್ಸ್ ವೆರಿ ಯೂಸ್ಫುಲ್. ಓಕೆ, ಫೈನಲ್ ಆಗಿ ಬರ್ತಾ ಇರುವಂತದ್ದು ವಾಟ್ ಅಬೌಟ್ ಮೇಂಟೆನೆನ್ಸಸ್ ಎವ್ರಿ ಡೇ ಯೂಸ್ ಮಾಡಿದಾಗ ಇದನ್ನೆಲ್ಲ ಮೇಂಟೈನ್ ಮಾಡೋದು ಹೇಗೆ, ಕ್ಲೀನ್ನೆಸ್ ಹೇಗೆ ಇಟ್ಕೊಂತೀರಾ, ಅದ್ರ ಬಗ್ಗೆ ಒಂಚೂರು ಇನ್ಪುಟ್ಸ್ ಕೊಡಿ. ಅದು ಐ ಆಮ್ ಇನ್ಬೈಬ್ಡ್. ಕ್ಲೀನಿಂಗ್ ನನ್ಗೆ ಇಂಬೈಬ್ ಆಗೋಗ್ಬಿಟ್ಟಿದೆ. ವಿತೌಟ್ ಕ್ಲೀನಿಂಗ್ ಐ ಕೆನಾಟ್ ಸ್ಟೇ. ನಾವಿನ್ನ ಶಿಫ್ಟ್ ಆಗಿ 3 days ಆಗಿದೆ ಅಷ್ಟೇ. ಯು ಕ್ಯಾನ್ ಸಿ ಹೌ ಇಟ್ ಇಸ್. ಇಟ್ಸ್ ಲೈಕ್ ಐ ಆಮ್ ಸ್ಟೇಯಿಂಗ್ ಪಾಸ್ಟ್ 1 year ಹಿಯರ್ ಅನ್ನೋ ತರ ಇದೆ. ಆ ತರ ಇದೆ ಅಲ್ವಾ? ಸೊ ವೆರಿ ನೈಸ್. ಓಕೆ, ಅದಕ್ಕೆ ಗ್ಲಾಸು ಈ ತರದ್ದು ಹಾಕಿಸ್ಕೊಂಡಿರೋದು ಒಳ್ಳೆದಂತ ಹೇಳ್ತೀರಾ? ಓಕೆ, ಆಲ್ ಗ್ಲಾಸಿ ಇಸ್ ವೆರಿ ಈಸಿ ಟು ಮೇಂಟೈನ್. ಎಸ್, ಇದು ಆಕ್ಚುಲಿ ಆಕ್ರಿಲಿಕ್ ಅಂತ ಬರುತ್ತೆ. ನೀವು ಇದರಲ್ಲಿ ಸ್ಕ್ರಾಚಸ್ ಆಗಲ್ಲ ಅಂಡ್ ನೀವು ಈಸಿ ಕ್ಲೀನ್ ಕೂಡ ಮಾಡ್ಕೋಬಹುದು. ವೆರಿ ನೈಸ್ ಆಗಿರುತ್ತೆ. ಓಕೆ, ನಿಮ್ದು ಈ ಗ್ಲಾಸ್ ಇಂಟಿಗ್ರೇಷನ್ ದಿಸ್ ಪಾರ್ಟ್ ನನಗೆ ತುಂಬಾ ಇಷ್ಟ ಆಯ್ತು. ಒಂದು ನಿಮಗೆ ಥಮ್ಸ್ ಅಂತ ಕೊಡ್ಬೋದು ಇದಕ್ಕೆ. ವೆರಿ ನೈಸ್, ಥ್ಯಾಂಕ್ ಯು ಮೇಡಮ್. ಆಮೇಲೆ ಲಾಸ್ಟ್ ಅಲ್ಲಿ ಸಿಗ್ತೀನಿ ನಿಮ್ಗೆ. ಎಸ್ ಸರ್. ಭಾರ್ಗವ್ ಸರ್, ಮೇಡಮ್ ಫುಲ್ ಒಳ್ಳೆ ಎಕ್ಸ್ಪ್ಲನೇಷನ್ ಕೊಟ್ಟರು. ಓಕೆ ಸರ್, ಇಲ್ಲಿ ಹೇಳಿ. ಓಕೆ ಸರ್, ಸೊ ಇದು ಬಂದು ವ್ಯಾನಿಟಿ ಏರಿಯಾ ಸರ್, ಕಾಮನ್ ವ್ಯಾನಿಟಿಯಲ್ಲಿ ಮೇಲ್ಗಡೆ ಸೇಮ್ ಟಿವಿ ಯೂನಿಟ್ ಅಲ್ಲಿ ಏನು ರಾಫ್ಟರ್ಸ್ ಯೂಸ್ ಮಾಡಿದಲ್ಲ, ಸೊ ಸೇಮ್ ರಾಫ್ಟರ್ಸ್ ಮೇಲ್ಗಡೆ ಕೊಟ್ಟಿದ್ದೀವಿ. ಮೇಲ್ಗಡೆ ಫಾಲ್ ಸೀಲಿಂಗ್ ಕವರ್ ಆಗಿದೆ, ಸೈಡ್ ಅಲ್ಲಿ ಕರ್ಟನ್ಸ್ ಕೊಟ್ಟಿದ್ದೀವಿ, ಫ್ಲೋರ್ ಟು ಸೀಲಿಂಗ್. ಇದು ಕ್ಲೈಂಟ್, ಹೌದು, ಇದು ಕ್ಲೈಂಟ್ ರಿಕ್ವೈರ್ಮೆಂಟ್ ಇತ್ತು, ಸೊ ಅದಕ್ಕೆ ಫಾಲ್ ಸೀಲಿಂಗ್ ಇಲ್ಲಿಗೆ ಎಂಡ್ ಮಾಡಿದ್ದೀವಿ. ಸೊ ಕೆಳಗಡೆ ಬಂದ್ರೆ ಮತ್ತೆ ಇದೊಂದು ಬೋಲ್ ಹಾಕೊಂಡಿದ್ದಾರೆ ಕ್ಲೈಂಟು. ಸೊ ಇದೆಲ್ಲ ಕ್ಲೈಂಟ್ ಸ್ಕೋಪಲ್ಲಿ ಇತ್ತು ಬಿಲ್ಡರ್ ಕಡೆಯಿಂದ. ಮತ್ತೆ ಇಲ್ಲಿಗೆ ಬಂದು ವ್ಯಾನಿಟಿ ಬಾಕ್ಸ್ ಸರ್. ಸೊ ಇದು ಹ್ಯಾಂಡಲ್ಸ್ ಅಷ್ಟೇ, ಹಾಫ್ ಹ್ಯಾಂಡಲ್ ಆಕ್ಚುಲಿ. ಓಕೆ, ಗೋಲ್ಡನ್ ಹ್ಯಾಂಡಲ್ಸ್. ಸೊ ಮತ್ತೆ ಈ ಕಡೆಗೆ ಒಂದು ಓಪನ್ ಬಾಕ್ಸ್ ಕೊಟ್ಟಿದ್ದೀವಿ ಸರ್. ಇದು ಮಿರರ್ ನಿಮ್ಮ ಹತ್ರ? ಇದು ಮಿರರ್ ನಮ್ದೇ ಸರ್, ಎಲ್ಇಡಿ ಮಿರರ್. ಹೌದು, ಇದಕ್ಕೆ ಗೋಲ್ಡನ್ ಇದು ಕೊಟ್ಟಿದ್ದಾರೆ, ಸ್ಲಿಪ್, ಓಕೆ ಓಕೆ ಓಕೆ, ಸೈಡ್ ಬಾರ್ಡರ್ಸ್, ಮತ್ತೆ 3-in-1 ಕೊಟ್ಟಿದ್ದೀವಿ ಸರ್ ಇದು. ಎಸ್ ಸರ್, ಎಸ್ ಸರ್. ಓಕೆ, ದಿಸ್ ಇಸ್ ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ಸರ್. ಹೇಳ್ದಂಗೆ ತುಂಬಾ ಸ್ಪೇಷಿಯಸ್ ಆಗಿ, ಸೊ ವಾರ್ಡ್ರೋಬ್ ಕಾಣಿಸಲ್ಲ ನಿಮಗೆ, ತುಂಬಾ ಡಿಫ್ರೆಂಟ್ ಆಗಿ. ಓಕೆ, ನಾವು ಫಸ್ಟ್ ಟೈಮ್ ಈ ತರ ಕೆಲಸ ಮಾಡಿರೋದು. ಯೂಶಲಿ ಏನಂದ್ರೆ ಎಲ್ಲೂ ಕ್ಲೈಂಟ್ಸ್ ಒಂದಿಷ್ಟು ಸ್ಪೇಸ್ ವೇಸ್ಟ್ ಮಾಡಲ್ಲ. ಸೊ ಮಾಸ್ಟರ್ ಬೆಡ್ರೂಮ್ ಅಲ್ಲೇ ಯೂಶಲಿ ಎಲ್ಲರೂ ಅವ್ರ ಬೆಡ್ರೂಮ್ ಅಲ್ಲೇ ವಾರ್ಡ್ರೋಬ್ಸ್ ಇಟ್ಕೋತಾರೆ. ಬಟ್ ಫಸ್ಟ್ ಟೈಮ್ ಬೆಡ್ರೂಮ್ ಅಲ್ಲಿ ವಾರ್ಡ್ರೋಬ್ಸ್ ಇಲ್ಲ ಸರ್, ಬೆಡ್ರೂಮ್ ಅಲ್ಲೇ ವಾರ್ಡ್ರೋಬ್ಸ್ ಇಲ್ಲ. ಸೊ ಇಲ್ಲಿ ಬರೀ ಅವ್ರಿಗೆ ಮಲ್ಕೊಳಕ್ಕೆ ಮತ್ತೆ ಟಿವಿ ಯೂನಿಟ್. ಅದು ಟಿವಿ ಯೂನಿಟ್ ನಾರ್ಮಲಿ ನಾವು ಇವಾಗ ಒಂದು ಚಿಕ್ಕದ 5x4 ಮಾಡ್ತೀವಿ ಸರ್. ಬಟ್ ಇಲ್ಲಿ ನೋಡಿದ್ರೆ ನೀವು ಇನ್ಕ್ಲೂಡಿಂಗ್ ಟಾಲ್ ಯೂನಿಟ್, ಅದ್ರ ಜೊತೆಗೆ ಒಂದು ಲಕ್ಸುರಿಯಸ್ ಟಿವಿ, ಅದು 43 inches ಹಾಕಿದ್ದಾರೆ ಸರ್. ಬೇರೆಯವ್ರ ಮನೆ ಲಿವಿಂಗ್ ಅಲ್ಲಿ ಮಾಡಿರೋದು ಇವ್ರ ಮನೆ ಬೆಡ್ರೂಮ್ ಅಲ್ಲಿ ಮಾಡಿದ್ದಾರೆ. ಸೊ ಟಿವಿ ಯೂನಿಟ್ ಯೂನಿಕ್ ಆಗಿದೆ, ಸೊ ಕಂಪ್ಲೀಟ್ ಆಗಿ. ಸೊ ಮತ್ತೆ ಸೇಮ್ ಕಾನ್ಸೆಪ್ಟ್, ಬಟ್ ಇಲ್ಲೇನಂದ್ರೆ ಲ್ಯಾಮಿನೇಟ್ಸ್ ಚೇಂಜ್ ಮಾಡಿದ್ದೀವಿ. ಸೊ ಮತ್ತೆ ಇಲ್ಲಿಗೆ ಮತ್ತೆ ಬಂದು ಡಿಸೈನ್ ಚೇಂಜ್ ಆಗಿದೆ. ಅಲ್ಲೇನಾಗಿದೆ ಫುಲ್ ಕೆಳಗಡೆಯಿಂದ ಸ್ಟಾರ್ಟ್ ಆಗಿದೆ, ಇಲ್ಲಿ ಬಂದು ಫ್ಲೋಟಿಂಗ್ ಕೊಟ್ಟಿದ್ದೀವಿ ಕೆಳಗಡೆ ಬಾಕ್ಸ್. ನಾಬ್ಸ್ ಒಂದು ಸ್ವಲ್ಪ ಚೇಂಜ್ ಇದೆ. ಓಕೆ, ಇಲ್ಲಿ ಸಿಲ್ವರ್ ಫಿನಿಶ್ ಕೊಟ್ಟಿದ್ದೀವಿ, ಅಲ್ಲಿ ಬ್ಲ್ಯಾಕ್ ಕೊಟ್ಟಿದ್ದೀವಿ ಓಕೆ, ವಿತ್ ರೋಸ್ ಗೋಲ್ಡ್ ಫಿನಿಶ್. ಆ ಕಡೆಗೆ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ. ಓಕೆ, ಸೊ ಇಲ್ಲಿ ಗ್ಲಾಸಿ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಮತ್ತೆ ಒಳಗಡೆ ಕಾರ್ನರ್ ಪ್ರೊಫೈಲ್ಸ್ ಕೊಟ್ಟಿದ್ದೀವಿ ಸರ್, ವಿತ್ ವುಡನ್ ಶೆಲ್ಫ್ಸ್. ಇಲ್ಲಿ ಓಕೆ ಓಕೆ, ಇಲ್ಲಿ ವಾರ್ಮ್ ವೈಟ್ ಕೊಟ್ಟಿದ್ದೀವಿ, ಅಲ್ಲಿ ವೈಟ್ ಕೊಟ್ಟಿದ್ದೀವಿ. ಸೊ ಯೂಶಲಿ ಒಂದ್ ಮನೇಲಿ ನಾವು ಎಲ್ಲೂ ಇಷ್ಟೊಂದು ವೇರಿಯೇಷನ್ ಕೊಟ್ಟಿಲ್ಲ. ಓಕೆ, ಸೊ ಲೈಟ್ಸ್ ಅಲ್ಲೂ ಅಷ್ಟೊಂದು ವೇರಿಯೇಷನ್ ಇದೆ. ಅಷ್ಟೊಂದು ಕ್ಲೈಂಟ್ ಡಿಟೇಲ್ಡ್ ಆಗಿ ಇದು ಮಾಡಿದ್ದಾರೆ, ಇನ್ಪುಟ್ ಕೊಟ್ಟಿದ್ರು ನಿಮಗೆ. ಹೌದು ಸರ್. ಓಕೆ, ಸೀಲಿಂಗ್ ಬಗ್ಗೆ. ಸೊ ಸೀಲಿಂಗ್ ಬಂದ್ರೆ ಬಾರ್ಡರ್ ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ, ಬಟ್ ಓನ್ಲಿ 3 ಕಾರ್ನರ್ಸ್ ಸರ್. ಸೊ ಇಷ್ಟು ಮಾತ್ರ ಕೊಟ್ಟಿದ್ದೀವಿ. ಇಲ್ಲಿಗೆ ಬಂದು ಬೆಡ್ರೂಮ್ ಏನು ಕಾಟ್ ಸೈಜ್ ಇದೆ ಅಲ್ಲ, ಅದೇ ಸೇಮ್ ಸೈಜ್ ಮೇಲ್ಗಡೆಗೆ ಒಂದು ಪ್ಲೈನ್ ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ, ವಿತ್ ಸ್ಲೈಟ್ ಲೈನ್ ಪ್ರೊಫೈಲ್ಸ್ ಕೊಟ್ಟಿದ್ದೀವಿ ಸರ್. ಮತ್ತೆ ಬ್ಯಾಕ್ ಗ್ರೌಂಡ್ ಬಂದಾಗ ಕಂಪ್ಲೀಟ್ ಆಗಿ ಫ್ಯಾಕ್ಟ್ರಿ ಫಿನಿಶ್ ಸರ್. ಸೊ ವಾಲ್ ಟು ವಾಲ್ ರಾಫ್ಟರ್ಸ್ ಕೊಟ್ಟಿದ್ದೀವಿ ರಿಮೈನಿಂಗ್ ಸ್ಪೇಸಿಗೆ. ಸೊ ಅದಾದ್ಮೇಲೆ ಇದು ಓಪನ್ ಬಾಕ್ಸ್ ಸರ್, ಇದು ಶೋಕೇಸ್ ಪರ್ಪಸ್ಗೆ. ಇಲ್ಲಿ ಸ್ಕೇಲ್ ಲೈಟ್ ಕೊಟ್ಟಿದ್ದೇವೆ, ಮತ್ತೆ ಇಲ್ಲಿ ಸೇಮ್ ಸ್ಮಾಲ್ ಓಪನ್ ಶೆಲ್ಫ್ಸ್ ಕೊಟ್ಟಿದ್ದೇವೆ. ಮತ್ತೆ ಇಲ್ಲಿ ಬಂದು ಸ್ಟೋರೇಜ್ ಸರ್, ಪುಷ್ ಟು ಓಪನ್ ಸಿಸ್ಟಮ್. ಓಕೆ ಓಕೆ ಓಕೆ. ಸೊ ಸೇಮ್ ವೇ ಇಲ್ಲೂ ಮತ್ತೆ ಸ್ಟೋರೇಜ್. ಸೊ ಇದೆಲ್ಲ ಹಿಡನ್ ಆಗುತ್ತೆ. ಸೊ ಓಪನ್ ಬಾಕ್ಸ್ ಅಲ್ಲಿ ಅವರು ಬರೀ ಐಟಮ್ಸ್ ಇಟ್ಕೊಂಡಿದ್ದಾರೆ, ಲೈಕ್ ಡಿಸ್ಪ್ಲೇ ಐಟಮ್ಸ್ ಇಟ್ಕೊಂಡಿದ್ದಾರೆ, ವಿತ್ ರೋಸ್ ಗೋಲ್ಡ್ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಸೊ ಬೆಡ್ ಸೈಡ್ ಟೇಬಲ್ ಕಾನ್ಸೆಪ್ಟೇ ಇಲ್ಲ, ಸೊ ದೊಡ್ಡ ಸ್ಟೋರೇಜ್ ಆಗೋಯ್ತು. ಸೊ ಈ ತರ ಮಾಡಿದಾಗ ಏನಾಗುತ್ತೆ, ಈಸಿ ಆಗುತ್ತೆ. ಸೆಂಟರ್ ಸೆಕ್ಷನ್ ಹೇಳಿ. ಸೆಂಟರ್ ಸೆಕ್ಷನ್ ಕಸ್ಟಮೈಸ್ಡ್ ವಾಲ್ ಪೇಪರ್ ಸರ್ ಅದು. ಓಕೆ, ಹೊರಗಡೆ ನೋಡಿದ್ವಲ್ಲ, ಹೌದು ಅದೇ ತರ ಫೋಟೋ ಕೊಟ್ಟರು, ಸೆಲೆಕ್ಷನ್ಗೆ ಕೊಟ್ಟಿದ್ದೆ. ಸೊ ಇದನ್ನ ಸೆಲೆಕ್ಷನ್ ಮಾಡಿ ಕೊಟ್ಟರು. ಸೊ ಸೇಮ್ ಪೇಂಟಿಂಗ್ ತರಾನೇ ಇದೆ ಸರ್. ಓಕೆ, ಸೊ ಇದ್ರ ಮಧ್ಯೆ ಗ್ಯಾಪ್ ಇದೆಯಾ ಇಲ್ಲಿ? ಹೌದು ಸರ್, ಲೈಟ್ ಹಾಕಿಬಿಟ್ಟಿದ್ದಾರೆ ಅಲ್ಲಿ. ಹೌದು, ಅಲ್ಲಿ ಲೈಟ್ ಹಾಕಿದೀವಿ. ಓಕೆ, ಅಂಡ್ ಇದು ಕಸ್ಟಮೈಸ್ಡ್ ಸರ್. ಮತ್ತೆ ಹೆಡ್ ರೆಸ್ಟ್ ಯೂನಿಕ್ ಆಗಿದೆ ಸರ್, ಇದು ವೆರಿ ನೈಸ್. ಅಪೋಲ್ಸ್ಟ್ರಿ ವರ್ಕ್ ಮಾಡಿಬಿಟ್ಟಿದ್ದಾರೆ. ಹೌದು ಸರ್. ಓಕೆ, ಬೆಡ್ ಸೈಜ್ ಏನು ಸರ್ ಇದು? ಬೆಡ್ ಸೈಜ್ ಇದು ಬಂದು ಕಿಂಗ್ ಸೈಜ್ ಸರ್ ಆಕ್ಚುಲಿ.
ಸೊ ವಿತೌಟ್ ಸ್ಟೋರೇಜ್ ಇದು ನೀವು ಅಬ್ಸರ್ವ್ ಮಾಡಿದ್ರೆ ಕೆಳಗಡೆಗೂ ಲೈಟ್ ಕೊಟ್ಟಿದ್ದೀವಿ ಮತ್ತೆ ಡಬಲ್ ಕಲರ್ ಅಲ್ಲಿ ಮಾಡಿದೀವಿ. ಇಲ್ಲಿ ಸ್ಕರ್ಟಿಂಗ್ ಬೇರೆ ಕಲರ್ ಇದೆ, ಸೊ ಇಲ್ಲಿಗೆ ಮತ್ತೆ ಲೈಟ್ ಕೊಟ್ಟಿದ್ದೀವಿ. ಇದು ಮೇಲ್ಗಡೆ ಲೈಟ್. ಅದಾದ್ಮೇಲೆ ಈ ಕಡೆಗೆ ಸೇಮ್ ಡಿಸೈನ್ ರೆಪ್ಲಿಕಾ ಸರ್. ಈ ಕಡೆಗೆ ಸೇಮ್ ಆ ಥರ ಸೇಮ್, ಹೌದು. ಸೊ ಸೇಮ್ ಡಿಸೈನ್ ರೆಪ್ಲಿಕಾ, ಸ್ಟೋರೇಜ್ ಮತ್ತೆ ಓಪನ್ ಬಾಕ್ಸಸ್. ಓಕೆ. ಅದಾದ್ಮೇಲೆ ಈ ಕಡೆ ರಾಫ್ಟರ್ಸ್ ರನ್ ಮಾಡಿದ್ದೀವಿ ಸರ್. ಮಿಕ್ಕಿದೇನು ಸ್ಪೇಸ್ ಇದೆ ಅಷ್ಟಕ್ಕೂ ರಾಫ್ಟರ್ಸ್ ರನ್ ಮಾಡಿದ್ದೀವಿ ಸರ್. ಒಂಥರ ಹಿಂದ್ಗಡೆ ಪೂರ್ತಿ ರಾಪ್ಟರ್ಸ್ ಇದೆ ಅನ್ನೋ ಒಂದು ಇಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಹೌದು. ಮತ್ತೆ ಇಲ್ಲಿಗೂ ನಾವು ಸ್ಪಾಟ್ ಲೈಟ್ ಕೊಟ್ಟಿದ್ದೀವಿ, ಸೊ ದಟ್ ಆ ಲೈಟ್ ವಾಲ್ ಪೇಪರ್ ಮೇಲೆ ಬಿದ್ದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈವನ್ ಇಲ್ಲಿ ಓದ್ತಾ ಇದ್ರು ಒಳ್ಳೆ ಹೆಲ್ಪ್. ಹೌದು ಸರ್. ರಾಫ್ಟರ್ಸ್ ಆ ವಾಲ್ಗೂ ಕಂಟಿನ್ಯೂ ಮಾಡಿದ್ದೀವಿ ಸರ್, ಬಿಕಾಸ್ ಎಂಟ್ರೆನ್ಸ್ ಅಲ್ಲಿ ಬಂದಿದ ತಕ್ಷಣ ಕಾಣಿಸೋದೇ ಈ ವಾಲ್. ಹೌದು. ಸೊ ನೀವು ಆಮೇಲೆ ಈ ವಾಲ್ ಅಬ್ಸರ್ವ್ ಮಾಡಿದ್ರೆ ಇದು ಕಸ್ಟಮೈಸ್ಡ್ ವಾಲ್ ಪೇಪರ್ ಅಲ್ಲ, ನಾರ್ಮಲ್ ವಾಲ್ ಪೇಪರ್, ಕೊರಿಯನ್ ವಾಲ್ ಪೇಪರ್ ಸೆಲೆಕ್ಷನ್ ಕೊಟ್ಟಿರೋದು. ನೀವು ಟಚ್ ಮಾಡಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಸರ್, ಗೊತ್ತಾಗುತ್ತೆ. ಕೊರಿಯನ್ ವಾಲ್ ಪೇಪರ್. ಇದು ಕೊರಿಯನ್ ವಾಲ್ ಪೇಪರ್ ಸರ್, ಪ್ರೀಮಿಯಂ ಕಲೆಕ್ಷನ್ ಇದು. ಫೀಲ್ ಆಗುತ್ತಲ್ವಾ ಸರ್? ಫೀಲ್ ಆಗುತ್ತೆ ನಿಮಗೆ, ಫ್ಯಾಬ್ರಿಕ್ ಇದ್ದಂಗೆ ಫೀಲ್ ಆಗುತ್ತೆ. ಫ್ಯಾಬ್ರಿಕ್ ಫೀಲ್ ನೋಡಿ ವೀಕ್ಷಕರ, ಹತ್ರದಿಂದ ತೋರಿಸ್ತೀನಿ. ಎಲ್ಲ ಫ್ಯಾಬ್ರಿಕ್ ಫಿನಿಶ್ ಅನ್ಸುತ್ತೆ ಇದೆ. ಪೇಂಟ್ ಆದಂಗಿದೆ ದೂರದಿಂದ ನೋಡಿದ್ರೆ ಅಲ್ವಾ ಸರ್? ಟ್ರ್ಯಾಕ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ಯೂಶಲಿ ಅದನ್ನ ಕವರ್ ಮಾಡಬಹುದಾಯಿತು, ಬಟ್ ಅದಕ್ಕೆ ಟ್ರ್ಯಾಕ್ಸ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ, ಸೊ ದಟ್ ಲುಕ್ ಕ್ಲೀನ್ ಆಗಿ ಬರುತ್ತೆ. ಬೀಮ್ ಇತ್ತು ಆಕ್ಚುಲಿ, ಸೊ ಬೀಮ್ ಕವರ್ ಮಾಡಿ ಅದಕ್ಕೆ ಈಸಿಯಾಗಿ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಈ ಚಿಕ್ಕ ಚಿಕ್ಕ ಆರ್ಟಿಫಿಷಿಯಲ್ ಇವೆಲ್ಲ ಆರ್ಟಿಫ್ಯಾಕ್ಟ್ಸ್ ಎಲ್ಲ ಇರುತ್ತಲ್ಲ, ಅವೆಲ್ಲ ನೀವು ಇದು ಮಾಡ್ತೀರಾ? ರೆಕಮೆಂಡ್ ಮಾಡ್ತೀವಿ. ಬೇಕಾದ್ರೆ ಗೊತ್ತಿರಲ್ಲ ಎಲ್ಲೇನ್ ಇಡಬೇಕು ಅಂತ. ಹೌದು ಹೌದು. ನೋಡಿ ಇಲ್ಲಿ ಈ ಸ್ವಾನ್ಸ್ ಇರ್ಬೋದು. ಹೌದು ಸರ್. ಈ ಗಣೇಶನ್ ಈ ಕಡೆ ಕೆಳಗಡೆ ಕುದುರೆ, ಇಟ್ಸ್ ವೆರಿ ಯುನೀಕ್. ಸೊ ಇದೆಲ್ಲ ನೀವು ರೆಕಮೆಂಡ್ ಮಾಡ್ತೀರಾ ಸರ್? ಈ ತರ ಇಟ್ಕೋಬಹುದು ಅಂತ. ನಮ್ಮ ಡ್ರಾಯಿಂಗ್ ಅಲ್ಲೇ ಇನಿಷಿಯಲಿ ನಾವು ಇಟ್ಟಿರ್ತೀವಿ. ಎಕ್ಸಾಂಪಲ್ ಟಿವಿ ಯೂನಿಟ್ ಬರ್ತೀವಿ ಸರ್, ಸೊ ಇಲ್ಲೆಲ್ಲ ನಾವು ಇಟ್ಟಿರ್ತೀವಿ ಐಟಮ್ಸ್ ಆಲ್ರೆಡಿ. ನಾವು ಹುಡ್ಕೊಂಡ್ ಬರ್ಬೇಕು. ಅದಕ್ಕೆ ಬೇಕಾದ್ರೆ ಸಜೆಷನ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ನಾವು ಮಾಡ್ಕೊಡ್ತೀವಿ. ಆನ್ಲೈನ್ ಅಲ್ಲಿ ಸಿಗುತ್ತೆ. ಮತ್ತೆ ನಮ್ದು ಶಾಪ್ ಇದೆ ಸರ್, ಬೇರೆ ಶಾಪ್ ಇದೆ, ಸೊ ಅಲ್ಲಿಗೂ ಬೇಕಾದ್ರೆ ಕಳಿಸ್ಕೊಡ್ತೀವಿ. ನಾವು ಮಾಡಿರ್ತೀವಿ. ಕ್ಲೈಂಟಿಗೆ ಏನೇ ಡೌಟ್ ಇದ್ರು ಎನಿ ಮೂಮೆಂಟ್, ಎಕ್ಸಾಂಪಲ್ ಇವಾಗ ಪೇಂಟ್ ಹಾಕಿ ತೋರಿಸಿ ಅಂದ್ರೆ ತೋರಿಸ್ತೀವಿ ಸರ್. ಈಗ ಡಿಸೈನ್ ಎಲ್ಲ ಆಗಿರುತ್ತೆ, ಈ ವಾಲ್ಗೆ ಯಾವ ಕಲರ್ ಪೇಂಟ್ ಚೆನ್ನಾಗಿರುತ್ತೆ, ಈಗ ಆಲ್ರೆಡಿ ತುಂಬಾ ಜನ ಕೇಳ್ತಿದ್ದಾರೆ, ಸೊ ಅದನ್ನು ಮಾಡಿ ತೋರಿಸಿದ್ರೆ ಅದನ್ನು ತೋರಿಸ್ತೀವಿ ಸರ್. ಎಕ್ಸಾಂಪಲ್ ಹೌದು 3D ಅಲ್ಲಿ. ಮತ್ತೆ ಫ್ಲೋರಿಂಗು, ಈಗ ಪ್ಲಾಸ್ಟಿಕ್ ಮುಂಚೆನೆ ಬಂದಿರ್ತಾರೆ, ಸೊ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಆಗಿರ್ಬೋದು ಮತ್ತೆ ಫ್ಲೋರಿಂಗ್ ಆಗಿರ್ಬೋದು, ಸೊ ಆ ಫ್ಲೋರಿಂಗ್ ನಾವು ಹಾಕಿ ತೋರಿಸ್ತೀವಿ. ಪಾಯಿಂಟ್ ಸಮೇತ ನಾವು ಕೊಡ್ತೀವಿ. ಪ್ಲಾಸ್ಟಿಕ್ ಮುಂಚೆ ಬಂದ್ರೆ ಅದೊಂದು ಅಡ್ವಾಂಟೇಜ್ ಸರ್. ನೆಕ್ಸ್ಟ್ ರೂಮ್ ಹೋಗ್ಬಿಡೋಣ ಇವಾಗ ಸರ್. ಅದಕ್ಕೆ ಮುಂಚೆ ವಾಶ್ರೂಮ್ ಒಂದ್ಸರಿ ತೋರಿಸ್ಕೊಟ್ಬಿಟ್ಟು ವಾಶ್ರೂಮ್ ಮಾಡಿದ್ದೀವಿ ಸರ್. ಒಂದು ಶವರ್ ಎನ್ಕ್ಲೋಜರ್. ಓಕೆ. ಸೊ ಶವರ್ ಎನ್ಕ್ಲೋಜರ್, ಬಾತ್ರೂಮ್ ಪಾರ್ಟಿಷನ್ ನಾವೇ ಮಾಡಿದ್ದೀವಿ. ಸ್ಲೈಡಿಂಗ್ ಟೈಪ್ ಸರ್. ಹೌದು. ಯಾವ್ದು ಗ್ಲಾಸ್ ಯೂಸ್ ಮಾಡ್ತೀರಾ ಇಲ್ಲಿ? ಸೇಂಟ್ ಗೋಬೆನ್ ಸರ್. ಸೇಂಟ್ ಗೋಬೆನ್ ಟಫ್ ಎಂಡ್. ಇಲ್ಲಿ ಆಪ್ಷನ್ ಏನಂದ್ರೆ ಒಂದು ಸ್ಲೈಡಿಂಗ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ಓಪನ್ ಬೇಕಾದ್ರೂ ಮಾಡ್ಬೋದು. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಕಡೆ ಬಂದ್ರೆ ವ್ಯಾನಿಟಿ ಸರ್, ಫುಲ್ ಪ್ಯಾನಲಿಂಗ್ ಮಾಡಿದೀವಿ. ಸೊ ಮತ್ತೆ ಇದೊಂದು LED ಮೇಲೆ ಕಸ್ಟಮೈಸ್ ಮಾಡಿರೋದು, ಸೊ ಇದು ನಾವೇ ಕೊಟ್ಟಿರೋದು. ಕೆಳಗಡೆ ಬಂದು ವ್ಯಾನಿಟಿ ಸಿಂಗಲ್ ಡೋರ್ ಮಾಡಿದೀವಿ ಸರ್. ಒಂದು ಓಪನ್ ಬಾಕ್ಸ್ ಕೊಟ್ಟಿದ್ದೀವಿ. ಮತ್ತೆ ಸೊ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ? ನೆಕ್ಸ್ಟ್ ಕಾಮನ್ ಬಾತ್ರೂಮ್ಗೆ. ಸೊ ಈ ಬಾತ್ರೂಮ್ ಅಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಶವರ್ ಎನ್ಕ್ಲೋಜರ್ ಮಾಡಿದೀವಿ. ಸೊ ಇನ್ನೊಂದು ಬಾತ್ರೂಮ್ ಅಲ್ಲಿ ಸ್ಲೈಡಿಂಗ್ ಮಾಡಿದೀವಿ, ಇಲ್ಲಿ ಓಪನ್ ಮಾಡಿದೀವಿ ಸರ್. ಇಲ್ಲಿ ಓಪನ್ ಕೊಟ್ರಲ್ವಾ? ಸೊ 2 ಟೈಪ್ಸ್ ಆಫ್ ಮಾಡಿದೀವಿ. ಅಲ್ಲಿ ಹೇಳಿದ್ರ ಓಪನ್ ಕೂಡ ಕೊಡ್ತೀವಿ ಅಂತ. ಹೌದು ಸರ್. ಸೊ ಸೇಮ್ ಅದೇ ತರ. ಅದ್ರ ಜೊತೆಗೆ ಮತ್ತೆ ವ್ಯಾನಿಟಿ. ಸೊ ಇಲ್ಲಿ ಕಲರ್ ಪ್ಯಾಟರ್ನ್ ಚೇಂಜ್ ಸರ್. ಸೊ ಇದು ನಾವು ಇಲ್ಲಿ ಬೆಡ್ರೂಮ್ ಕಲರ್ ಕೊಟ್ಟಿದ್ದೀವಿ. ಮತ್ತೆ ನಾಬ್ಸ್ ಬಂದು ಬ್ಲಾಕ್ ಕೊಟ್ಟಿದ್ದೀವಿ. ಇಲ್ಲಿ ಅಲ್ಲಿ ಗೋಲ್ಡ್ ಕೊಟ್ಟಿದ್ರಲ್ಲ, ಅಲ್ಲಿ ಗೋಲ್ಡ್ ಕೊಟ್ಟಿದ್ದೀವಿ, ಇಲ್ಲಿ ನಾವು ಬ್ಲಾಕ್ ಕೊಟ್ಟಿದ್ದೀವಿ. ಈ ಕಡೆ ಓಪನ್ ಬಾಕ್ಸ್ ಕೊಟ್ಟಿದ್ದೀವಿ. ಮೇಲ್ಗಡೆ ಒಂದು ಫ್ಲೋಟಿಂಗ್ ಶೆಲ್ಫ್ ಕೊಟ್ಟಿದ್ದೀವಿ ಸರ್. ಓಕೆ. ಇದು ಎಂಬೋಸ್ಡ್ ಸರ್, ಇದು ಯೂನಿಕ್ ಅಲ್ಲ? ಇದು ಟೆಕ್ಸ್ಚರ್ ಲ್ಯಾಮಿನೇಟ್ ಹೊಸ ಕಲೆಕ್ಷನ್ ಇದು. ಓಕೆ. ಸೊ ವೀನಿಯರ್ ತರ ಕಾಣಿಸುತ್ತೆ ಆಕ್ಚುಲಿ.